ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್. ನಿಮ್ಮ ಮುಂದೆ ಒಂದು ಬಹಳ ವಿಭಿನ್ನವಾಗಿರುವಂತಹ, ಬಹಳ ವಿಶೇಷತೆಗಳನ್ನು ಹೊಂದಿರುವಂತಹ, ಸ್ವಲ್ಪ ಯೂನೀಕ್ ಆಗಿರುವಂತಹ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ಇದರ ಹೆಸರು KNS ಕೆಲಿಸ್ಟೋ. ಮೈಸೂರು ಮಧ್ಯಭಾಗದಿಂದ, ಅಂದರೆ ಈ ಜಾಗ ದಿಸ್ ಅ ವೆರಿ ಬ್ಯೂಟಿಫುಲ್ ರೆಸಿಡೆನ್ಷಿಯಲ್ ಲೇಔಟ್, ಗೇಟೆಡ್ ಕಮ್ಯುನಿಟಿ ಅಂತಲೇ ಹೇಳಬೇಕು. ಇದಿರೋದು ಮೈಸೂರು ಮಧ್ಯಭಾಗದಿಂದ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ದೇವರಾಜರ್ಸ್ ರೋಡ್ ರಸ್ತೆ, ಇಲ್ಲಿಂದ ಸರಿಸುಮಾರು 10 ಕಿಲೋಮೀಟರ್. ಕೇರ್ಗಳ್ಳಿ ಅಂದರೆ ದಟ್ಟಗಳ್ಳಿ ಆದ ನಂತರ, ಫಸ್ಟ್ ಕುವೆಂಪು ನಗರ ಮೇಲೆ ದಟ್ಟಗಳ್ಳಿ ಆದ ನಂತರ ಕೇರ್ಗಳ್ಳಿ ಸರ್ವೆ ನಂಬರ್ಗೆ ಸೇರಿರುವಂತಹ ಈ ಸರಿಸುಮಾರು 20 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ನೋಡಿ ಭಾಳಷ್ಟು ಮನೆಗಳನ್ನ ಈಗಾಗಲೇ ಕಟ್ತಾ ಇದ್ದಾರೆ. ಇಲ್ಲಿ ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಮನೆಗಳಿದೆ. 2 ವಿಚಾರ. ಒಂದು, ಮೈಸೂರಿನಲ್ಲಿ ನೀವು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರಿಗೆ ಖಂಡಿತವಾಗ್ಲೂ ಇದು ಒನ್ ಆಫ್ ದಿ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ಸ್. ಯಾಕೆ ಈ ವಿಚಾರಕ್ಕೆ ಬರ್ತೀನಿ ನೋಡಿ. ನೀವು ನೋಡ್ಬೋದು, ನಾನು ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿರ್ತೀನಿ, ರೆಸಿಡೆನ್ಷಿಯಲ್ ಲೇಔಟ್ನ ಮಾಡೋದು ಬಹಳ ಕಷ್ಟ, ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿರ್ವಹಿಸಲು ಇನ್ನೂ ಬಹಳ ಕಷ್ಟ ಅಂತ. ನೀವು ನೋಡ್ಬೋದು, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ಒನ್ ಆಫ್ ದಿ ಬೆಸ್ಟ್ ರೆಸಿಡೆನ್ಷಿಯಲ್ ಲೇಔಟ್ ಅಂತಲೇ ಹೇಳ್ಬೋದು. ಇವ್ರದ್ದು ಇನ್ನೊಂದು ಪ್ರಾಜೆಕ್ಟ್ ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ, KNS ಇಥಿಯೋಸ್ ಅಂತ. ಇದು ಇವರು 2ನೇ ಪ್ರಾಜೆಕ್ಟ್, KNS ಕೆಲಿಸ್ಟೋ ಅಂತ. ನೀವು ನೋಡ್ಬೋದು, ಅವೆನ್ಯೂ ಟ್ರೀಸ್ ನೋಡ್ಬೋದು, ಡಬಲ್ ರೋಡ್ ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ, ಇದು ಡಬಲ್ ರೋಡು. ಅವೆನ್ಯೂ ಟ್ರೀಸ್ ನೋಡ್ಬೋದು, ಹೇಗೆ ಮೇಂಟೈನ್ ಮಾಡಿದ್ದಾರೆ, ಎಲ್ಲೇ ತಹ ಕಸ ಇಲ್ಲದೆ ಇರೋ ಥರ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನೀವು ನೋಡ್ಬೋದು, ಇಲ್ಲಿ ಎಲೆಕ್ಟ್ರಿಕಲ್ ಪೋಲ್, ವಿದ್ಯುತ್ ಕಂಬ ಇದೆ. ಇಲ್ಲೂ ಸಹ ಎಲೆಕ್ಟ್ರಿಕ್ ತಂತಿಗಳು ಕಾಣಿಸ್ತಿಲ್ಲ, ಅಂದರೆ ವಿದ್ಯುತ್ ತಂತಿಗಳು ಕಾಣಿಸ್ತಿಲ್ಲ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಮಾಡಿದ್ದಾರೆ. ನೀವು ಫುಟ್ಪಾತ್ ನೋಡ್ಬೋದು, ಬನ್ನಿ, ಇದು ರೋಡು, ಇದು ಫುಟ್ಪಾತು, ಇದು ಸೈಟು. ಇದ್ರ ಮಧ್ಯದಲ್ಲೂ ಸಹ ಎಲ್ಲ ಟೈಲ್ಸ್ ಹಾಕಿದ್ದಾರೆ, 2 ಕಡೆಗೂ ಗಿಡಗಳು ಹಾಕಿದ್ದಾರೆ. ನೀವು ಬಂದು ತೋರಿಸ್ತಾರೆ ನೋಡಿ. ಈಗ ಇಲ್ಲೂ ರೋಡ್ ಇದೆ, ಇಲ್ಲಿ ಫುಟ್ಪಾತ್ ಇದೆ, ಮಧ್ಯದಲ್ಲಿ ಓಡಾಡೋಕ್ಕೆ ಜಾಗ ಮಾಡಿದ್ದಾರೆ, ಇಲ್ಲೂ ಸಹ ಗಿಡಗಳನ್ನ ಹಾಕಿದ್ದಾರೆ. ಅದರ ಪಕ್ಕದಲ್ಲಿರುವಂತಹ ಸೈಟು ಇದೇ ಥರ ಎಲ್ಲ ಕಡೆನೂ ಇರುವಂಥದ್ದು. ಅಂದರೆ ಇದು ಮೇನ್ ರೋಡಲ್ಲಿ ಮಾತ್ರ ಮಾಡಿದಾರ ಸುಪ್ರೀತ್ ಅಂತ ಕೇಳಿಬಿಡಿ. ಎಂಟೈರ್ ಲೇಔಟಲ್ಲಿ ನೀವು ಎಲ್ಲೇ ಸಹ ನೀವು ಸೈಟ್ಗಳು ನೋಡಿದ್ರೂ ಇದೇ ಥರ ಮಾಡಿರುವಂಥದ್ದು. ಇದಿರೋದು ಈಗಾಗಲೇ ಹೇಳಿದಂತೆ ಮೈಸೂರಿಂದ ಸರಿಸುಮಾರು 11 ಕಿಲೋಮೀಟರ್ ಆಗುತ್ತೆ. ಕೇರ್ಗಳ್ಳಿ ದಟ್ಟಗಳ್ಳಿ ಆದ ನಂತರ ಇರುವಂಥದ್ದು. ಮೂಡಾ ಅಪ್ರೂವ್ಡ್ ಅಂತ ಹೇಳಿದ್ದೀನಿ. ಭಾಳಷ್ಟು ಸೈಟ್ಗಳು 20 ಎಕರೆ ವಿಸ್ತೀರ್ಣ ರಚಿಸಲಾಗಿರುವಂಥದ್ದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು. ಸೈಟ್ನ ಕೊಳ್ಳಲಿಕ್ಕೂ ಮನೆ ಕಟ್ಟಲಿಕ್ಕೂ ಸೈಟ್ನ ಕೊಂಡುಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಳ್ಳೆ ರೇಟ್ ಸಿಕ್ಕದಲ್ಲಿ, ಅಂದರೆ ನಿಮಗೆ ಸೂಕ್ತವಾದ ರೇಟ್ ನಾವು ಸೇಲ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ದಿಸ್ ಒನ್ ಆಫ್ ದ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇನ್ ಮೈಸೂರು. ಮತ್ತು ತಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಳಿಕ್ಕೆ ಮೈಸೂರಲ್ಲಿ ನೀವು ತಮ್ಮ ಕನಸಿನ ಮನೆಯನ್ನು ಕಟ್ಕೋಬೇಕು, ಚೆನ್ನಾಗಿರೋ ಲೇಔಟ್ ಬೇಕು, ಎಮ್ಯುನಿಟೀಸ್ ಇರಬೇಕು, 24 hour ಸೆಕ್ಯೂರಿಟಿ ಇರಬೇಕು, ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು, ಇವೆಲ್ಲವೂ ಇರಬೇಕು. ಆ ಥರ ನೋಡ್ತಾ ಇದ್ದಲ್ಲಿ ಇದು KNS ಕೆಲಿಸ್ಟೋ, ಒನ್ ಆಫ್ ದಿ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ಯು. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತಗೊಂಡು ಮೈಸೂರಿಂದ ಸುಪ್ರೀತ್ ನಾನು ನಿಮ್ಮ ಮುಂದೆ ಇನ್ನೊಂದು ಸರಿ ಹಾಜರಾಗ್ತೀನಿ. ಸೈನಿಂಗ್ ಆಫ್ ಫ್ರಮ್ ಮೈಸೂರು, ಫ್ರಮ್ KNS ಕೆಲಿಸ್ಟೋ. ಸಿ ಯು ಅಗೇನ್ ವಿತ್ ಅನದರ್ ಪ್ರಾಪರ್ಟಿ, ಅನದರ್ ಪ್ಲೇಸ್ ಆಫ್ ಮೈಸೂರು. ಟಿಲ್ ದೆನ್, ಬಾಯ್.